डीसीसी बैंक ने की है बड़ी तरक्की। एमएलए शिवानंद पाटिल का बयान। आज बीजापुर शहर में एक प्रेस कॉन्फ्रेंस को संबोधित करते हुए डीसीसी बैंक के अध्यक्ष एमएलए शिवानंद पाटिल ने कहा कि बैंक ने बड़ी तरक्की की है। कोविड के चलते पिछले साल कार्यक्रम नहीं किया गया था। सरकार और बैंक के अनुदान से बैंक के बिल्डिंग का काम चल रहा है और साथ ही जिले भर में बैंक के नए ब्रांच खोलने का फैसला लिया गया है। जिले भर में कुल 9 ब्रांचें खोलने का फैसला लिया गया है, जिसकी परमिशन भी मिल चुकी है। किसानों को 2.16 लाख लोन दिया गया है। किसानों को बम्पर ऑफर दिया गया है और नीरावरी किसानों को 10 लाख रुपए तक का लोन दिया गया है। 2022 और 23 में जिले के 2.69 लाख किसानों को कृषि लोन देने का लक्ष्य रखा गया है। जैसे और भी कई जानकारी दी एमएलए शिवानंद पाटिल ने। ನಮ್ಮ 103 ವರ್ಷದ ಪಯಣ ಇವತ್ತಿಗೆ ಮುಗಿತಾ ಇದೆ. 104ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 104 ವರ್ಷದಲ್ಲಿ ಬ್ಯಾಂಕು ಸಾಕಷ್ಟು ಸಾಧನೆಯನ್ನು ಮಾಡಿದೆ. ನಮ್ಮ ಪೂರ್ವಜರು ಕೂಡ ಮಾಡಿದ್ದಾರೆ, ನಮ್ಮ ಹಿಂದಿನ ನಿರ್ದೇಶಕ ಮಂಡಳಿಯವರು ಮಾಡಿದ್ದಾರೆ, ಭವಿಷ್ಯದಲ್ಲಿ ಬರ್ತಕ್ಕಂಥವ್ರು ಮಾಡ್ತಾರಂತೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಭಾಳ ದಿವಸದಿಂದ ಒಂದು ಶತಮಾನೋತ್ಸವ ವಿಚಾರ ನಾವು ಮುಂದೆ ತಳ್ತಾ ಬಂದಿರೋದ್ರಿಂದ ನಾವು ಅದನ್ನು ಮುಂದೆ ಹಾಕ್ತಾ ಬಂದ್ವಿ, ಮಾಡ್ತಾ ಇದ್ದೀವಿ. ಬ್ಯಾಂಕಿನ 103 ವರ್ಷದ ಸಾಧನೆಯನ್ನು ಸಾರ್ವಜನಿಕರ ಮುಂದೆ ಇಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ, ಜೊತೆಗೆ ಶತಮಾನೋತ್ಸವದ ನೆನಪಿನ ಹಿನ್ನೆಲೆಯಲ್ಲಿ ಈ ಕಟ್ಟಡವನ್ನು ನಾವು ಕಟ್ಟಿದ್ದೀವಿ. ಫೇಸ್ 2 ಅಂತೇಳಿ ಈ ಕಟ್ಟಡ ನಮ್ಮದು. ಈಗೇನು ನಾವು ಕೂತಿದ್ದೀವಿ, ಇದು ಈ ಕಟ್ಟಡ 100 ವರ್ಷದ ನೆನಪಿನ ಹಿನ್ನೆಲೆಯಲ್ಲಿ ನಾವು 2002-3 ಮಾಡಬೇಕಾಗಿತ್ತು. ಆದರೆ ಬಿಲ್ಡಿಂಗ್ ಫಂಡಿನ ಕೊರತೆ ಇರೋದರಿಂದ ನಾವು ತಳ್ತಾ ಬಂದಿದ್ವಿ. ಆದರೆ ಬಿಲ್ಡಿಂಗ್ ಫಂಡು ಜನ್ರೇಟ್ ಆದಮೇಲೆ ಈ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಅಪೆಕ್ಸ್ ಬ್ಯಾಂಕ್ ಕೂಡ 1 ಕೋಟಿ ಕೊಟ್ಟಿದ್ದಾರೆ, ಸರ್ಕಾರ ಕೂಡ 2.5 ಕೋಟಿ. ಈಗ ಅವ್ರ ಹಣದ ಸಹಾಯದ ಜೊತೆ ನಮ್ಮದು ಕೂಡ ಹಣವನ್ನು ವಿನಿಯೋಗ ಮಾಡಿ ಈ ಕಟ್ಟಡ ಇನ್ನೂ ನಡೀತಾ ಇದೆ. ಈಗಾಗಲೇ 12 ಕೋಟಿ ಮೇಲೆ ನಾವು ಖರ್ಚು ಮಾಡಿದ್ದೀವಿ. ಇದ್ರ ತೆಳಗೆ ಇನ್ನೂ ಒಂದು ಬೋರ್ಡ್ ಹಾಲ್ ಇದೆ. ಅದರ ತೆಳಗೆ ಇನ್ನೂ 2 ಶಾಖೆಗಳು ನಮ್ಮ ಈ ಕಡೆ ಬರ್ತಾ ಇದ್ದಾವೆ. ಇದ್ರ ಜೊತೆ ನಮ್ಮ ಗುರಿ ಇತ್ತು ಜಿಲ್ಲೆಯಲ್ಲಿ ಬ್ಯಾಂಕಿನ ಶಾಖೆಗಳನ್ನು ಹೆಚ್ಚು ಮಾಡಬೇಕಂತಕ್ಕಂಥ. ಈಗಾಗಲೇ 43 ಶಾಖೆಗಳಿಗೆ ನಾವು ಮುಟ್ಟಿದ್ದೀವಿ. ಇನ್ನೂ 9 ಬರ್ತಕ್ಕಂಥ ದಿನಮಾನಗಳಲ್ಲಿ ಪ್ರಾರಂಭ ಆಗ್ತವೆ. ಅಂದರೆ 52 ಶಾಖೆಗಳು ಆಗ್ಬೋದು. ಮನಿತು ಇನ್ನೂ 9 ಶಾಖೆಗಳನ್ನು ಮಾಡ್ತಕ್ಕಂಥಂದ್ರೆ 52 ಶಾಖೆಗಳು ಆಗ್ತವೆ. ಭಾಳ ಸಂತೋಷದ ಸಂಗತಿ ಏನಂದರೆ ತಾಲೂಕಾ ಕೇಂದ್ರಗಳಲ್ಲಿ ನಮ್ಮ ಅಷ್ಟು ಶಾಖೆಗಳು ಮುಗಿದಿದ್ದಾವೆ. ಕೊನೆಯದು ಸಿಂದಗಿ ಉಳಿದಿತ್ತು, ಅದು ಕೂಡ ನಾವು ಶಾಖೆ ಕಟ್ಟಿ ಮುಗಿಸಿ ಈಗ ಪ್ರಾರಂಭ ಮಾಡಿದ್ದೀವಿ, ಉದ್ಘಾಟನೆ ಮಾಡಿಲ್ಲ ಅದು ಕೂಡ. ಅಂದರೆ ತಾಲೂಕಾ ಕೇಂದ್ರಗಳಲ್ಲಿ ಎಲ್ಲ ಕಡೆ ಶಾಖೆಗಳನ್ನು ನಾವು ಮಾಡಿದ್ದೀವಿ. ಜೊತೆಗೆ ಹೊಸ ತಾಲೂಕಿನಲ್ಲಿ ಮತ್ತು ಬೇರೆ ಬೇರೆ ಬ್ರಾಂಚ್ನಲ್ಲಿ ಕೂಡ ಹೊಸ ಕಟ್ಟಡಗಳನ್ನು ಕಟ್ತಾ ಇದ್ದೀವಿ, ಜಾಗೆಗಳನ್ನು ಕೂಡ ತೊಗೊಂಡಿದ್ದೀವಿ. ಇದ್ರ ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳೇನಿದಾವೆ ನಮ್ಮ 272 ಇದ್ದಾವೆ. ಆ 272ರಲ್ಲಿ
ಹೆಚ್ಚು ಕಡಿಮೆ 250 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ತಮ್ಮದೇ ಆದಂಥ ಸ್ವಂತ ಕಟ್ಟಡಗಳನ್ನು ಹೊಂದ್ತಾ ಇದ್ದಾವೆ. ಅಂದರೆ ಇನ್ನುಳಿದಂಥ 22ಕ್ಕೂ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರಿಗೆ ಜಾಗ ಕೊಡಿಸಿ ಅವ್ರ ಕಟ್ಟಡ ಕೂಡ ಕಟ್ಟಿದರೆ ಬಹುತೇಕ ತಾಲೂಕಿನ ಎಲ್ಲ ರೈತರು ಅಥವಾ ಜಿಲ್ಲೆ ಎಲ್ಲ ರೈತರು ನಮ್ಮ ಶಾಖೆಗಳಲ್ಲಿ ಅಥವಾ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಜೊತೆ ನೇರವಾಗಿ ವ್ಯವಹಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಗೆ ಆಗ್ತದೆ ಜಿಲ್ಲೆ ರೈತರಿಗೆ ಅಂಥೇಳಿ. ಈಗಾಗಲೇ 2,16,000 ರೈತರಿಗೆ ನಾವು ನೇರವಾಗಿ ಸಾಲ ಕೊಡ್ತಾ ಇದ್ದೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ 2,60,000 ಜನ ರೈತರಿಗೆ ಕೊಡಬೇಕಂತಕ್ಕಂಥ ಒಂದು ಗುರಿ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಕಾಲದಲ್ಲಿ ಬೆಳೆ ಸಾಲ ನಾವು 40,000ಗೆ ಲಿಮಿಟ್ ಮಾಡಿದ್ವಿ. ಅದನ್ನು ಈ ವರ್ಷ ₹1,000 ಕೊಡ್ತಾ ಇದ್ದೀವಿ. ಕನಿಷ್ಠ ಅಂದರೆ ₹55,000, ಗರಿಷ್ಠ ಶೂನ್ಯ ಬಡ್ಡಿ ದರದಲ್ಲಿ 3 ಲಕ್ಷವರೆಗೆ ಕೊಡ್ತಾ ಇದ್ದೀವಿ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ 3 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಯಾವುದೇ ದೊಡ್ಡ ರೈತ ಸಾಲ ಬೇಡಿದರೆ ಅವನಿಗೆ 3 ಲಕ್ಷವರೆಗೆ ಮಾತ್ರ ಶೂನ್ಯ ಬಡ್ಡಿ ದರ. ಮುಂದಿನ 7 ಲಕ್ಷ ಅಂದರೆ 10 ಲಕ್ಷ ರೂಪಾಯಿವರೆಗೆ ಅವ್ರಿಗೆ 10 ಎಕರೆ ನೀರಾವರಿ ಕನಿಷ್ಠ ಇದ್ದರೆ, ಅದರ ತಕ್ಕಾಗಿ ಬೆಳೆ ಇದ್ದರೆ 10 ಲಕ್ಷ ಕೊಡ್ತಕ್ಕಂಥದ್ದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ವಿ. ಈಗಾಗಲೇ 36 ಜನ ರೈತರಿಗೆ ಕೊಟ್ಟಿದ್ದೀವಿ. ಅಂದರೆ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಯಾವುದೇ ರೈತ ಅವನಿಗೆ ಬೇಕಾಗಿರ್ತಕ್ಕಂಥ ಬೆಳೆ ಸಾಲ ನಾಳೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಹೋಗಿ ಕೈ ಒಡ್ತಕ್ಕಂಥ ಸ್ಥಿತಿ ಅವನಿಗೆ ಬರಬಾರ್ದು. ನಮ್ಮ ಬ್ಯಾಂಕಿನಲ್ಲೇ ಅವನಿಗೆ ಈ ಸವಲತ್ತುಗಳು ಸಿಗಬೇಕನ್ನೋ ಉದ್ದೇಶ. ಇದ್ರ ಜೊತೆಗೆ ಇನ್ನೊಂದೇನು ರೈತರಿಗೆ ಲಾಭ ಅಂದರೆ 3% 3 ಲಕ್ಷ ರೂಪಾಯಿವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಿಗ್ತದೆ. ಮಿಕ್ಕಿದ 7 ಲಕ್ಷ ಸಾಮಾನ್ಯ 12% ಬಡ್ಡಿ ದರ 10% ಮಾಡಿದ್ದೀವಿ. ಈಗ 10% ಬಡ್ಡಿ ದರದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೀವಿ. ಅವನು ಬೇರೆ ಬ್ಯಾಂಕಿಗೆ ಹೋಗಿ ತಗೊಳ್ತಕ್ಕಂಥ ಅವಶ್ಯಕತೆ ಬೀಳೋದಿಲ್ಲ. ಇದರ ಜೊತೆ ನಾವು ನಿರಂತರವಾಗಿ ತೋಟಗಾರಿಕೆ ಬೆಳೆಗಳಿಗೆ ಸಾಲ ಕೊಡ್ತೀವಿ. ದ್ರಾಕ್ಷಿ, ದಾಳಂಬ್ರಿ, ಬಾಳಿ, ಬೇರೆ ರೇಷ್ಮೆ ಇವೆಲ್ಲ ನಾವು ಕೊಡ್ತಾನೆ ಇರ್ತೀವಿ. ಮತ್ತು ಕ್ರಾಪ್ ಲೋನ್ ಕೂಡ, ಶಾರ್ಟ್ ಟರ್ಮ್ ಕ್ರೆಡಿಟ್ ಕೂಡ ಕೊಡ್ತೀವಿ ನಾವು. ಅಂದರೆ ಅಲ್ಪಾವಧಿ ಬೆಳೆ ಸಾಲ ಏನಿರ್ತದೆ, ಮುಂಗಾರಿ ಹಂಗಾಮಿ ಇರಲಿ ಹಿಂಗಾರಿ ಹಂಗಾಮಿ, ಇದನ್ನೆಲ್ಲ ನಿರಂತರವಾಗಿ ನಮ್ಮಲ್ಲಿ ನಿಮಗೊಂದು ನೋಟ್ ಕೂಡ ಕೊಟ್ಟಿದ್ದೀನಿ ನಾನು. 5,000 ಎಷ್ಟಾಗಿದೆ ವ್ಯವಹಾರ? 5,457 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದೀವಿ. 5,059 ಕೋಟಿ ವ್ಯವಹಾರ ನಾವು ಮಾಡಿದ್ದೀವಿ. ವರ್ಷ ನಾವು 6,100 ಕೋಟಿಗೆ ಏರಿಸ್ಬೇಕನ್ನೋ ಒಂದು ಆಸೆ ಇದೆ. ಇದೆ ನಮ್ಮ ಬ್ಯಾಂಕಿನ ವ್ಯವಹಾರ ಎಷ್ಟಾಗಿದೆ, ದುಡಿಯೋ ಬಂಡವಾಳ ಎಷ್ಟಾಗಿದೆ, ಠೇವು ಎಷ್ಟಿದೆ, ಈ ಕಾಪಿ ನಿಮ್ಗೆ ಕೊಟ್ಟಿದ್ದೀವಿ, ಅದರಲ್ಲೇ ಇದೆ. ಸಬ್ಜೆಕ್ಟ್ ಟು ಕರೆಕ್ಷನ್ಸ್ 1-2 ಅಕ್ಷರ ಏನಾದರೂ 2,95 ಲಕ್ಷ ಲಾಭ ಮಾಡಿದ್ದೀವಿ. ಇದು ಆಫ್ಟರ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಟು ದ ಟ್ಯೂನ್ ಆಫ್ 5 crore 5 lakhs. 5 ಕೋಟಿ 5 ಲಕ್ಷ ಅಂದರೆ ಇನ್ಕಮ್ ಟ್ಯಾಕ್ಸ್ ಕೂಡ ನಾವು ಕಳೆದ 6 ವರ್ಷದಿಂದ ಕೊಡ್ತಾ ಇದೆಯಲ್ಲ ನಿರಂತರವಾಗಿ. ಎಷ್ಟಾಗುತ್ತೆ? 6-7 ವರ್ಷದಿಂದ ನಿರಂತರವಾಗಿ 5-5 ಕೋಟಿ ತನಕ ಇನ್ಕಮ್ ಟ್ಯಾಕ್ಸನ್ನು ನಾವು ಕೊಡ್ತಾ ಇದ್ದೀವಿ. ಇದರಿಂದ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ. 83 ಕೋಟಿ ಇಲ್ಲಿವರೆಗೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೀವಿ.
ಲಾಭದಲ್ಲಿ ನಾವು ರಾಷ್ಟ್ರಕ್ಕೆ ಏನು ಕೊಡಬೇಕು ಅದನ್ನು ಕೂಡ ಕೊಡೋದ್ರಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಇಷ್ಟು ಬಿಟ್ಟು ಮತ್ತೇನು ತಮಗೆ ಕೇಳಬೇಕಾಗಿದ್ರೆ, ಪ್ರತಿ ವರ್ಷ ನಾವು ಶೇರ್ನಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದ್ವಿ, ನಿಧಿಗಳಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದ್ವಿ, ಡಿಪಾಸಿಟ್ನಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದ್ವಿ. ಮತ್ತು ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ, ನಮ್ಮ ಬ್ಯಾಂಕಿನ NPA ಪ್ರಮಾಣ ಭಾಳ ಇವತ್ತಿಗೆ ಕಡಿಮೆ ಆಗ್ತಾ ಇದೆ. ಅಂದರೆ 1.40ಕ್ಕೆ ಬಂದಿದ್ದೀವಿ ನೆಟ್ NPA. ಗ್ರಾಸ್ NPA 6.45ರಷ್ಟಿದೆ. ಇದು ನಮ್ಮ ಅತ್ಯಂತ ಮುಖ್ಯವಾದಂಥ ಪ್ಯಾರಾಮೀಟರ್. 1,69,000 ಜನರಿಗೆ ಸಾಲ ಕೊಡಬೇಕಂತಕ್ಕಂಥ ನಿರೀಕ್ಷೆ ಮಾಡಿದ್ದೀವಿ. 1,648 ಕೋಟಿದಷ್ಟು ಕೃಷಿ ಸಾಲ ಕೊಡ್ತೀವಿ. ಅಂದರೆ ಬೆಳೆ ಸಾಲಕ್ಕೆ ಕೊರತೆ ಇಲ್ಲ ನಮ್ಮಲ್ಲಿ, ಮಾಧ್ಯಮಾವಧಿಯ ಸಾಲಕ್ಕೂ ಕೊರತೆ ಇಲ್ಲ. ಮತ್ತು ಅವರ ದೂರದೃಷ್ಟಿಯಿಂದ ಯಾವುದಾದ್ರು ಪ್ಲಾಂಟೇಶನ್ ಕ್ರಾಪ್ ಮಾಡ್ತೀನಿ ಅಂದರೂ ಕೂಡ ನಾವು ಕೊಡ್ತಕ್ಕಂಥ